ಆದ್ರೆ ಇದಕ್ಕೊಂದು ಕೈ ಮುರಿದೋಗಿದೆ ಬ್ರೋ. ಎರಡು ಇದೆ, ಎಲ್ಲ ಮುರಿದು ಇಲ್ಲ, ಇದು ಹೊಸದಾಗಿ ಮುರಿದು ಇಟ್ಟಿರೋದು. ವಿಡಿಯೋ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇದು ನಾನು ಕಚ್ಚಿ ಬಿಡ್ತೀನಿ, ನಾನು ಕಚ್ಚಿ ತಿಂತೀನಿ. ನಾನು ಚಿಕನ್ ತಿನ್ಕೊ ಬಂದೆ, ಇವಾಗ ಈ ಮೀನ ತಿಂತೀನಿ. ಅದೇ ಇವಾಗ ವಿಷಯ. ಬನ್ನಿ ಬ್ರೋ ತೋರಿಸಿ. ನಮ್ಮದ್ರೊಂದು ಕಡಿಮೆ ಒಂದು 200 ಗಡಿ ಇರ್ಬೋದು ಅಷ್ಟೇ. ಪಕ್ಕನ ಇವಾಗ ನಾವು ಹೋಗ್ತಿರೋ ರೂಟ್ ಪಕ್ಕ ಅಲ್ವಾ? ಹಾ, ಇದೆ ರೋಡ್. ಸಾರ್ ಎಲ್ಲರಿಗೂ ನಮಸ್ಕಾರ. ತುಂಬ ದಿನ ಆಯ್ತಲ್ವ ಯೂಟ್ಯೂಬಲ್ಲಿ ವೀಡಿಯೋ ಮಾಡಿದೆ. ಏನಕ್ಕೆ ವೀಡಿಯೋ ಮಾಡ್ತಾ ಇಲ್ಲ ಅಂದರೆ, ಊರಿಗೆ ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಡೈರೆಕ್ಟ್ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಮಡಿಕೇರಿಗೆ ಹೋಗ್ತಾ ಇದ್ದೀವಿ? ನಮ್ಮ ಫ್ರೆಂಡನ್ನ ನೋಡೋಕ್ಕೆ. ಒಬ್ಬರು ಫ್ರೆಂಡು ನಮ್ಮನ್ನ ಅವ್ರ ಮನೆಗೆ ಕರೆದಿದ್ದಾರೆ. ಅವ್ರನ್ನ ನೋಡ್ಕೊಂಡು ಹಂಗೆ ಒಂದು ಬ್ಲಾಗ್ ಮಾಡಿಕೊಂಡು ನಿಮ್ಗೆ ತೋರ್ಸೋಣ ಅಂತ ಹೋಗ್ತಾ ಇದ್ದೀವಿ. ಬ್ರೋ ತೋರಿಸಿ ಬ್ರೋ, ಕೊಡಿ ಬ್ರೋ. ಇವಾಗ ನಿಮ್ಮನ್ನ ತೋರ್ಸೋಣ. ನೋಡ್ತಾ ಇರ್ಬೋದು, ಮಡಿಕೇರಿ ಹೈವೇ ರೋಡ್ ಇದು. ತುಂಬ ಜನ ನೋಡಿರ್ತೀರ ಇಲ್ಲಿರೋರು. ನೀಟಾಗಿ ನೋಡ್ಕೋಬಿಡಿ. ನಮ್ಮ ಫ್ರೆಂಡನ್ನ ತೋರ್ಸೋಣ ಮನೆಗೆ ಹೋಗಿ. ಇದೇ ನಮ್ಮದು ಐರಾವತ ಗಾಡಿ ಅಂತ ಇಟ್ಕೊಳ್ಳಿ, ಇದರಲ್ಲಿ ಹೋಗ್ತಾ ಇರೋದು. ನನ್ನ ಮಗಂದು 70 ಮೈಲೇಜ್ ಕೊಡುತ್ತೆ ಆಯಿತಾ. ಯಾರು ಏನು ನೋಡಬೇಡಿ, ಇವರೇ ನಮ್ಮ ಫ್ರೆಂಡು ಅಪ್ಪ. ಕರ್ಕೊಂಡು ಹೋಗಿ ಬಂದಿದ್ದಾರೆ, ಹಂಗೆ ಹೋಗ್ತಾ ಇದ್ದೀವಿ. ಸಿಗುವ ಆಯಿತಾ, ಸಿಗುವ. ಇರೋದೇ ಟೈರ್ ಅಂಡಲು. ಸಾರ್ ಕಡ್ಗಿಟ್ಕೊಂಡೇ ಫ್ರೆಂಡ್ ಮನೆಗೆ ಬಂದು ಚೆನ್ನಾಗಿ ರೊಟ್ಟಿ ಮತ್ತು ಒಳ್ಳೆ ರೈಸ್ ಮಾಡಿದರು, ಒಳ್ಳೆ ಚಿಕನ್ ಸಾಂಬಾರು ಮಾಡಿದರು. ಚೆನ್ನಾಗಿ ಬಡಿದು ಬಾಯಿ ಹಾಕಿದ್ರು. ತುಂಬ ಸೂಪರಾಗಿತ್ತು ಮಾತ್ರ. ಫ್ರೆಂಡ್ ಮನೆಯ ಬಗ್ಗೆ ನಾಳೆ ಬೆಳಿಗ್ಗೆ ವಿಡಿಯೋ ಮಾಡ್ತೀನಿ. ಇವಾಗ ಕತ್ಲೆಯಲ್ಲಿ ಇವರು ಮನೆ ಪಕ್ಕದಲ್ಲಿ ಒಂದು ಒಳ್ಳೆ ಸ್ವಿಮ್ಮಿಂಗ್ ಅಂದರೆ ಒಂದು ಹೊಳೆ ಇದೆ, ಅದನ್ನ ನೋಡೋಣ ಅಂತ ನೀವು ಹೋಗ್ತಾ ಇದ್ದೀವಿ. ಯಾರಾದರೂ ದಯವಿಟ್ಟು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸೂಪರಾಗಿದೆ ಪ್ಲೇಸ್. ನೋಡಿಬಿಟ್ರೆ ನೀವು ಶಾಕ್ ಆಗೋಯ್ತೀರ. ಒಳ್ಳೆಯ ಪ್ಲೇಸಲ್ಲಿ ಯಾವ ಥರ ಮನೆ ಕಟ್ಟಿದ್ದಾರೆ ಅಂದರೆ, ನನ್ನ ಡ್ರೀಮಲ್ಲಿ ನಾನು ಯಾವ ಥರ ಎಲ್ಲಿ ಇರಬೇಕು ಯಾವ ಥರ ಅಂತ ಅಂದ್ಕೊಂಡು ಆ ಥರ ಡ್ರೀಮಲ್ಲಿ ನಮ್ಮ ಫ್ರೆಂಡ್ ಅವ್ರ ಮನೆ ಕಟ್ಟಿದ್ದಾರೆ. ನಾಳೆ ಬೆಳಿಗ್ಗೆ ತೋರಿಸ್ತಾನೆ. ಇವಾಗ ಕತ್ಲೆಯಲ್ಲಿ ಆ ಹೊಳೆ ಮಾತ್ರ ನೋಡಿ ಸೂಪರಾಗಿ ಕಾಣುತ್ತೆ. ಅದಕ್ಕಂತಾನೆ ಲೈಟಿಂಗ್ ಎಲ್ಲ ಇದೆ. ಇವ್ರ ಬಗ್ಗೆ ನಾಳೆ ಒಂದು ಸಪ್ರೇಟ್ ವಿಡಿಯೋ ಮಾಡೋಣ. ನೋಡಿ ಲೈಟ್ ಇದು ಫುಲ್ ಕಾಣುತ್ತೆ, ಬ್ಯಾಟ್ ಅನ್ಕೋಬೇಡಿ. ಬನ್ನಿ ಮುಂದೆ ಮಾತಾಡುವ. ಇವಾಗ ಡೈರೆಕ್ಟಾಗಿ ಮನೆಯಿಂದ ಹಂಗೆ ಹೋಗ್ತಾ ಇದ್ದೀವಿ. ಬನ್ನಿ ಹಂಗೆ ನೋಡ್ಕೊಂಡು ಹೋಗೋಣ ಆಯ್ತಾ. ಸೂಪರಾಗಿದೆ ಮಾತ್ರ. ಬನ್ನಿ ಬ್ರೋ. ಪ್ಲೇಸ್ ಚೆನ್ನಾಗಿ ಕಾಣ್ತಿದ್ದಾನಾ? ಕಾಣ್ತಿದೆ, ಸೂಪರಾಗಿದೆ. ಇದನ್ನ ನಾರ್ಮಲ್ ಆಗಿ ಬೆಳಗ್ಗೆ ತೋರಿಸ್ಬೇಕಿತ್ತು, ನೈಟಲ್ಲಿ ಮಜಾ ಇರೋದು. ಬನ್ನಿ ಬಾ ಬ್ರೋ. ಫ್ಲವರ್ ತೋರಿಸಿ ಬ್ರೋ. ಹೂ ಎಷ್ಟು ಚೆನ್ನಾಗಿದೆ, ಬ್ಯೂಟಿ ಆಗಿದೆ. ಇದೆಲ್ಲ ಫುಲ್ ಅಡಿಕೆ ಮರಗಳು. ಎಲ್ಲದಪ್ಪ ಆನೆಗಿನೇ ಬಂದ್ಗಿಂದ ಊಟತ್ತು. ಹಾವು ಏನಿಲ್ಲಲ್ಲ ಬ್ರೋ? ಇಲ್ಲ ತಾನೆ, ಮೈಕ್ ಹಾಕೊಂಡಿದ್ರಲ್ಲ ನೀವು? ಏನ್ ಕಾಣಲ್ಲ. ಆ ಕಡೆ ಹೋದ್ರೆ ಕಾಡಾನಿಗಳು ನೋಡಕ್ ಸಿಗ್ತಾವ ಅಷ್ಟೇ. ಎಷ್ಟು ನಿಮ್ಮ ಇದ್ರಲ್ಲಿ ಎಷ್ಟು ಅಡಿಕೆ ಮರ ಇದೆ ಬ್ರೋ? ನಮ್ಮದ್ರೊಂದು ಕಡಿಮೆ ಒಂದು 200 ಗಡಿ ಇರ್ಬೋದು ಅಷ್ಟೇ. ಪಕ್ಕನ ಇವಾಗ ನಾವು ಹೋಗ್ತಿರೋ ರೂಟ್ ಪಕ್ಕ ಅಲ್ವಾ? ಹಾ, ಇದೆ ರೋಡ್. ಆದ್ರೆ ಒಂದೇನಂದ್ರೆ, ಇವ್ರ ಮನೆ ಇರೋದು ಹೆಂಗಂದ್ರೆ ಸುತ್ತ ಕಾಡು ಫುಲ್ ಅಂತ ಒಂದು ಪ್ಲೇಸಲ್ಲಿ ಸೂಪರಾಗಿ ಮನೆ ಮಾಡಿದ್ದಾರೆ. ಬೆಳಿಗ್ಗೆ ನೋಡಿ ಸೂಪರಾಗಿರುತ್ತೆ. ಇವಾಗ ಒಳ್ಳೆ ನೋಡಿ ಬನ್ನಿ. ಮತ್ತೆ ಇನ್ನೊಂದೇನಂದ್ರೆ, ಈ ಮೈಕ್ ಸಮೇತ ಇವ್ ನಮ್ಮ ಫ್ರೆಂಡ್ದೆ. ಬನ್ನಿ. ಏನ್ ಬ್ರೋ ಇದು ಬಾಳೆ ಮರ ಎಷ್ಟು ಇಟ್ಟಿದ್ದೀರಾ? ಬಾಳೆ ಮರ ಒಂದು 10-20 ಇರ್ಬೋದು. 10-20 ಬಾಳೆ ಮರ ಇದೆನಾ? ಸೂಪರ್. ತೆಂಗಿನ ಮರ ಒಂದು 10 ಇದೆ. ಅಂದ್ರೆ ಸೇಲ್ ಮಾಡಕಂತ ಇಟ್ಟಿಲ್ಲ, ನಮ್ಮ ಮನೆಗೆ ಎಷ್ಟು ಬೇಕು ಸ್ವಂತ. ನಿಮಗೆ ನಮ್ಮ ಏಜ್ಗೆ. ನನಗೆ ಇಷ್ಟವಾಗಿದ್ದ ಪ್ಲೇಸ್ ಯಾವ್ದಂದ್ರೆ ಇದೆ ಬ್ರೋ. ನಿಧಾನಾಗಿ ನೋಡ್ಕೊಂಡು ಬನ್ನಿ. ಮಿಸ್ಸಾಗಿ ಬಿದ್ದರೆ ಕೆಳಗೇನೆ.
ಓಹ್ ಸೂಪರ್. ನಾವು ಬಿದ್ರು ಪರವಾಗಿಲ್ಲ, ಮೊಬೈಲ್ ನೀರಿಗೆ ಬಿದ್ರೆ ಹೆದರ್ಬೇಡಿ, ಅದು ವಾಟರ್ ಪ್ರೂಫ್. ಯಾವುದು ತೋರಿಸ್ತೀರಾ ಇವಾಗ? ಯಾವ್ದು? ಅದು ನಮ್ಮ ನದಿನ ತೋರಿಸ್ತೀರಾ? ಆ ಕಡೆ ಮೀನ್ ಕಾಣುತ್ತೆ. ಮೀನ್ ಸೈಡ್ ಬಂದಿರ್ತಲ್ಲ ಬ್ರೋ, ಮೀನ್ ಐತಾ ಇಲ್ಲಿ? ಇದು ನೋಡಿ ಎಂತ ಎಟ್ಟಿ ಅನ್ಸಲ್ಲ, ಇಲ್ಲಿ ಇಲ್ಲಿ ಲೈಟ್ ಕಲಿಂಗ್ ಅನ್ಸದೆ. ಇಲ್ಲಿ ಕಾಣ್ತಾ ಇದೆನಾ? ನಿಲ್ಲಿ ಇಲ್ಲೇ. ಓ ಇದಾ ಕಾಣ್ತಿದ್ಯಾ? ಹಾ ಸೂಪರ್. ಇಲ್ಲಿ ಮೀನು, ಇಲ್ಲೇ ಮೀನು. ಹೌದೌದೌದು, ದೊಡ್ಡದು ಅಲ್ಲಿ ಇದೆ ಬ್ರೋ. ದೊಡ್ಡ ಮೀನು ಇಲ್ವಾ? ಎಲ್ಲಿ ಸೈಡ್ ಬಂದಿರುತ್ತೆ ಬ್ರೋ? ದೊಡ್ಡ ದೊಡ್ಡ ಮೀನು ಆ ಕಡೆ ಬಂದಿರುತ್ತೆ. ದೊಡ್ಡ ದೊಡ್ಡ ಮೀನು ಸೈಡ್ ಏನಕ್ಕೆ ಬರುತ್ತೆ? ದೊಡ್ಡ ನೀರಲ್ಲಿ ಇರುತ್ತೆ. ಅಲ್ಲಿ ಯಾವ ಮೀನು ಮಲಗಿರಂಗೆ ಕಾಣ್ತದೆ. ಅಲ್ಲಿ ಹೋಗೋಣ, ಅಲ್ಲಿ ಆ ಕಡೆ. ಆದ್ರೆ ಮಾತ್ರ ಪ್ಲೇಸ್ ಸ್ವಲ್ಪ ತೋರಿಸಿ ಬ್ರೋ, ಭಯಂಕರ ಆಗಿದೆ ಬ್ರೋ. ಆ ಕಡೆ ಎಲ್ಲ ಮೀನ್ನ ಹುಡ್ಕಾಡಿ ಬ್ರೋ ನೋಡ್ಕೊಂಡ್ ಬನ್ನಿ. ಆ ಕಡೆ ಎಲ್ಲ ಮೀನ್ನ ಹುಡ್ಕೊಂಡು ಈ ಕಡೆ ಬಂದ ಇವಾಗ ದೊಡ್ಡದು ಬ್ರೋ. ಇಲ್ಲಿ ಏಡಿ ಸಿಗುತ್ತಾ? ಏಡಿ ತುಂಬಾ ಕಡಿಮೆ ಸಿಗುತ್ತೆ, ಸಿಗಲ್ಲ ಅಂತೇನಿಲ್ಲ. ತುಂಬಾ ಕಡೆ ಆಮೇಲೆ ನೋಡಕ್ ಸಿಗುತ್ತೆ. ಎಲ್ಲ ಹೇಳ್ತಾರೆ ಬ್ರೋ, ನನಗೆ ಹೇಳ್ತಾರೆ ಕಮೆಂಟ್ ಅಲ್ಲಿ, ನೀನ್ ಅದೃಷ್ಟವಂತ ಅಂತ. ನಿಜವಾಗ್ಲೂ ಹೇಳ್ತೀನಿ ಬ್ರೋ, ನೀವು ಅದೃಷ್ಟವಂತರು ಬ್ರೋ. ಬ್ರೋ ಈ ಕಡೆ ತುಂಬಾ ಆಳ ಇದೆ, ಬದಿಲ ಹೋಗುವ. ಏನು ಬ್ರೋ, ನಮ್ಮ ಕಾಡಿನ ಒಂದು ಪ್ರಕೃತಿ ನೋಡಿ ಎಷ್ಟು ಮಸ್ತಾಗೈತೆ ಅಂತ. ಬನ್ನಿ ಬ್ರೋ. ಬ್ರೋ ಇಲ್ಲಿ ಹುಲಿ ಎಲ್ಲ ಬರಲ್ವಾ? ಹುಲಿಗಳು ಬರಲ್ಲ, ನೀರ್ ಕುಡಿಯಕ್ಕೆ. ಇಲ್ಲ ಆನೆಗಳು ಬರುತ್ತೆ ಒಂದೊಂದ್ಸತಿ. ಆನೆಗಳು ಬರುತ್ತೆ ಅಲ್ವಾ? ನೈಸ್. ಆದ್ರೆ ಬ್ರೋ, ಆದ್ರೆ ಆನೆಗಳು ಬಂದ್ರೆ ಪಳಗಿಸ್ಕೊಂಡು ನೀವು ಇದ್ದೀರಲ್ಲ. ತುಂಬಾ ಸ್ಟ್ರಾಂಗ್ ಮರನ ಅಂತ ಎತ್ತಿ ಅದ ನೋಡುವ. ದೇವ್ರೆ, ಇರೋ ಮಲಗಿರ ಹಾವನ್ನೆಲ್ಲ ಎಬ್ಸ್ಬಿಟ್ರೆ ಮಾಡಿ ಅಟ್ಯಾಕ್ ಮಾಡ್ಬಿಡ್ತೆ ಬ್ರೋ. ಎಲ್ಲರೂ ಅನ್ಕೊಳ್ತಾರೆ ಇದು ತುಂಬಾ ಏನು ಸ್ಟ್ರಾಂಗ್ ಇದೆ ತುಂಬಾ. ಈ ಮರನೆಲ್ಲ ನಾರ್ಮಲ್ ಆಗಿ ಮುದ್ದೆ ತಿಂದವ್ರೆ ಎತ್ತಕ್ಕಾಗೋದು, ಬಾಕಿ ಏನು ಬ್ರೋ ಇದು ನನ್ನ ಕೈಯಲ್ಲಿ ಎತ್ತಕ್ಕಾಯ್ತಿಲ್ಲ ಇದು. ಬನ್ನಿ ಬ್ರೋ, ಈ ಕಡೆ ಬಿಡಿ, ಬನ್ನಿ ಬ್ರೋ. ಕಾಣ್ತಾ? ಅದು ಇನ್ನೊಂದೇನಂದ್ರೆ ವೆಯ್ಟ್ಲೆಸ್ ಇರುತ್ತೆ ಫುಲ್ ಒಣಗಿದ್ರೆ. ಇವಾಗ ಅದ್ರಲ್ಲಿ ನೀರ್ ತುಂಬ್ಕೊಂಡ್ಬಿಟ್ಟಿದೆ, ನಮ್ನೇ ವೆಯ್ಟ್ ಇಲ್ದೆ ನಾವೇ ನೀರ್ ಜೊತೆ ಹೋಗ್ಬಿಡೋಕೆ. ಅಪ್ಪ ಬೆಂಕಿ ಬ್ರೋ. ಹೇಳಿದ್ರು ನಮ್ಮ ನದಿ ದೇವರು ಬೇಜಾರು ಮಾಡ್ಕೊಬಿಡ್ತದ ಬ್ರೋ. ನಮ್ಮ ನದಿ ದೇವರು ಬೇಜಾರು ಮಾಡ್ಕೊಬಿಡ್ತದ. ಯಾಕೆ? ಎಲ್ಲ ಏನೋ ಬಂದು ಎತ್ತಾಕ್ತವ್ರೆ ಅಂತ. ನೆಮ್ಮದಿಯಾಗಿದೆ ಇವ್ರು ಬಂದನ್ನ ಎಬ್ಸಿದಿರಲ್ಲ. ಹೌದು, ನೆಮ್ಮದಿಯಾಗಿ ನಿದ್ದೆ ಮಾಡೋರ್ನ. ಇದೆಲ್ಲ ಒಳ್ಳೆ ಸೂಪರ್ ಪ್ಲೇಸ್ ಬ್ರೋ ಇದು. ಇಲ್ಲಿ ಬಿಡಿ ಬ್ರೋ, ಮೀನ್ ಇದ್ರೆ ಇಲ್ಲಿ ಇರ್ತೀವಿ. ಮೆಲ್ಲೆ ನೋಡುವ. ಇಲ್ಲಿ ಸಿಕ್ತಲ್ವ ಒಂದು ಬ್ರೋ? ಹಿಡಿಯನಾ? ಅದನ್ನ ನಾನು ಹಿಡಿತೀನಿ ಬ್ರೋ. ಬಾವಿಗೆ ಹಾಕ್ಬೋದ್ರ? ಏನ್ ಬ್ರೋ ಇದು? ಅವ ಕ್ಯಾಟ್ ಫಿಶಾ? ಸಿಕ್ಕಿಲ್ಲ ಹೇಳಿ ಬ್ರೋ. ತಪ್ಸ್ಕೊಂತ ಅನ್ಸುತ್ತೆ. ಹೌದಾ? ಹಿಡಿದಿರೋದು ಯಾರು ಹೇಳಿ? ಕಾಡಿನ ಮಗ. ಬಿಡಿ ಹೆಂಗ್ ಕಾಣುತ್ತೆ ನೋಡ. ತೊಳೆದು ಬಿಟ್ಬಿಡೋಣ. ಸೂಪರ್ ಆಗಿದೆ ಅಲ್ವಾ? ಯಾವ ಮೀನು ಬ್ರೋ ಇದು? ಅಯ್ಯೋ, ಏನು ಬ್ರೋ ಇದು? ಇಷ್ಟೊಂದು ಪವರಾ? ನಂಗೆ ಹಿಡ್ದೈತು. ಆ ಮೀನಲ್ಲಿ ಇನ್ನೊಂದು ಏನ್ ಗೊತ್ತಾ ಪವರು? ಜಾರುತ್ತಂತಲ್ಲ, ಇವತ್ತ ಮೇಲೆ ಬೇರೆ ಮೀನ್ ಅಂದ್ರೆ ಹಿಂಗೆ ಇದು ನೀರಿಂದ ಮೇಲೆ ಬಂದಾಗ ಸತ್ತೋಗುತ್ತಲ್ಲ. ಇಲ್ಲ, ಇದು ನಮ್ಮ ಇವರಿಗೆ ಒಂದು ವಿಷಯ ಏನಂದ್ರೆ, ಈ ಮೀನ್ನ ಇವಾಗ ನಾನು ಹಸಿ ತಿಂತೀನಿ ಇವಾಗ. ಅದೇ ಇವಾಗ ವಿಷಯ. ಹೌದು ಬ್ರೋ, ಇವಾಗ ಗೊತ್ತಿಲ್ಲಲ್ಲ ತುಂಬಾ ಜನಕ್ಕೆ. ಅದು ನೀರಿನ ಮೇಲೆ ಬಂದ್ರೆ ಅಷ್ಟು ಬೇಗ ಈಸಿಯಾಗಿ ಸಾಯಲ್ಲ, ಗೊತ್ತಾಯ್ತಾ? ಹೌದಾ? ತುಂಬಾ ಟೈಮ್ ಬದುಕಿರುತ್ತೆ. ಏನೋ ಒಂದು ಇವಾಗನೇ ಒಂದು ಪ್ಲೇಟ್ ಚಿಕನ್ ತಿನ್ಕೊ ಬಂದೆ, ಇವಾಗ ಈ ಮೀನ ತಿಂತೀನಿ. ಅದೇ ಇವಾಗ ವಿಷಯ. ಬನ್ನಿ ಬ್ರೋ ತೋರಿಸಿ.
ಬ್ರೋ ಬ್ರೋ ಇಲ್ಲಿ ಬಿಡಿ ಬ್ರೋ, ಇಲ್ಲಿ ಬಿಡಿ ಬ್ರೋ, ಬಾಯಿನ ಜಂಪ್ ಆಗೋಯ್ತು. ತೂ ಸುಮ್ಮನೆ ಫ್ರಾಂಕ್ ಮಾಡಿದ್ದು ನನ್ ಮಗಂದು, ಅದು ಬಾಯಿ ಹೊಡಿದ್ರು ಸಾಯಲ್ಲ. ಥು, ಅದ್ ನೀರಿನ ಮೇಲೆ ಇದ್ದು ಸಾಯಲ್ಲ. ಸಾಯಲ್ಲ. ಅದೇ ಅದ ಫೆಸಿಲಿಟಿ ಆ ಮೀನಿಂದು. ಹೊಟ್ಟೆ ಒಳಗೆ ಹೋಗಿ ವಾಪಸ್ ಬಂತಲ್ಲ ಬ್ರೋ ಇದು. ಬ್ರೋ ಹೊಟ್ಟೆ ಒಳಗೋಗಿ ವಾಪಸ್ ಬಂತು. ಹೋಯ್ತು ಬಿಡಿ, ಹೋಯ್ತು, ಬಿಟ್ಬಿಟ್ಟೆ. ಅದನ್ನ ಬಿಟ್ಬಿಟ್ಟಿದ್ರಿ, ಆಮೇಲೆ ಕಮೆಂಟ್ ಅಲ್ಲಿ ಹಾಕ್ಬೇಡಿ ಹಸಿ ತಿಂತ್ರಿ ಏನ್ ಕಾಡ್ ಮಾಡ್ಸ್ರಿ ನೀವು ಅಂತ. ಆತರ ಏನಿಲ್ಲ, ಸುಮ್ಮನೆ ನಿಮ್ಗೆ ಫ್ರಾಂಕ್ ಮಾಡೋಣ ಅಂತ ಬಾಯಿ ಒಳಗಡೆ ನೀರ್ ಇಟ್ಬಿಟ್ಟು ಅದನ್ನ ಹಾಕಿದೆ. ನನ್ ಮಗಂದು ಅಲ್ಲನೇ ತಿಂದ್ಬಿಡೋದು, ಸ್ವಲ್ಪ ಹೊಡೆದಾಕ್ಬಿಡೋದು. ಬನ್ನಿ ನದಿ ಆಟನ. ಆದ್ರೆ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಬ್ರೋ, ಲೈಫಲ್ಲಿ ಯಾರ ಲೈಫಲ್ಲಿ ಈ ತರ ಎಕ್ಸ್ಪೀರಿಯನ್ಸ್ ಇರಲ್ಲ ಬ್ರೋ. ನಾವು ಪುಣ್ಯವಂತರು, ಅದ್ರಲ್ಲಿ ನೀವಿದ್ದೀರಲ್ವಾ, ಅದು ತುಂಬಾ ಗ್ರೇಟ್. ನೀವು ಬನ್ನಿ ಬ್ರೋ, ಇಲ್ಲಿ ಒಂದಿದೆ ಕೈಯಲ್ಲಿ, ಬನ್ನಿ, ಸಿಗುತ್ತಾ? ಸಿಗಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಅದು ಸಡನ್ ಆಗಿ ಜಾರ್ಕೊಂಡ್ಬಿಡುತ್ತೆ ಮೀನು. ತುಂಬಾ ಶಾರ್ಪ್ ಇದೆ ಬ್ರೋ, ಆಲ್ರೆಡಿ ಈಜೋಡ್ಕೊಂಡು ಹೋಯ್ತಾ ಇದೆ ಅಲ್ಲಿ ಬ್ರೋ. ಇಲ್ಲಿ ಒಂದು ಬ್ರೋ, ಇದು ಅದು ಮುಳ್ಳಿದೆ, ಚುಚ್ಚುತ್ತೆ ಕೈಗೆ ಅಲ್ವಾ? ಹಾ, ಹಂಗೆ ಕಲ್ಲಲ್ಲಿ ಲಾಕ್ ಮಾಡೋದ? ಅದೆಲ್ಲ ಸಿಗೋದಿಲ್ಲ, ಬನ್ನಿ, ಅದು ಗೊತ್ತಿರೋ ವಿಷಯ. ಅದು ನಿಮ್ಗೆ ಅದು ಏನಂತ ಹೆಸರು ಹೇಳ್ತೀರಾ ಇಲ್ಲಿ? ನಾವ್ ಅದಕ್ಕೆ ಚೀರ್ಕೊಡೆ ಅಂತೀವಿ. ನಾವು ಬಂದು ಏನ್ ಗೊತ್ತು, ಅಲ್ಲೊಂದಿದೆ, ನಾವು ಅದಕ್ಕೆ ಏನ್ ಗೊತ್ತು ಹೇಳ್ತೀವಿ? ಅದೇ ಅದ್ರಲ್ಲಿ ಮುಳ್ಳಿದೆ, ಅದು ಬೇಡ, ಇದು ಹಿಡಿಯೋಣ. ಕೈಗೆ ಚುಚ್ಬಿಟ್ಟು. ನಮ್ಮಲ್ಲಿ ಅಂದ್ರೆ ಏನ್ ಗೊತ್ತಾ ಬ್ರೋ, ನಮ್ಮಲ್ಲಿ ಅದಕ್ಕೆ ಮುಳ್ಳುಕೋಟ ಅಂತ ಹೇಳ್ತೀವಿ. ಮುಳ್ಳುಕೋಟ ಅಂತ. ಮುಳ್ಳಿರೋದಕ್ಕೆ ಮುಳ್ಳುಕೋಟ ಅಂತ ಹೆಸರು. ಹೌದು. ದೊಡ್ಡ ಮೀನು ಯಾವ್ದು ಕಾಣ್ತಿದ್ಯಾ? ಹಾವು ಮೀನು ಬ್ರೋ. ಅದೇ ಝೂಮ್ ಹಾಕಿ ಬ್ರೋ. ಓಕೆನಾ? ಝೂಮ್ ಹಾಕಿ ಬ್ರೋ. ಓ ಲೈಟ್ ಆಗಿ, ಹಂಗೆ ಹಾಕಿ ಲೈಟ್ ಎತ್ಬಿಡಿ ಚೂರು, ಅದೆಲ್ಲ ಲೈಟ್ ಹೊಡಿಯುತ್ತೆ. ಇದು ನಾವು ಇದಕ್ಕೆ ಹಾವು ಮೀನು ಅಂತ ಹೇಳ್ತೀವಿ ಬ್ರೋ. ನಾವ್ ಹಂಗೆ ಅಂತೀವಿ. ಹೌದಾ? ಹಾವು ಮೀನು ಅಂತ ಅಂದ್ರೆ ಇದನ್ನು ತುಂಬಾ ಶಾರ್ಪ್ ಇರುತ್ತೆ ಅಲ್ವಾ? ಅದ್ರಲ್ಲೂ ಮುಳ್ಳು ಇರುತ್ತೆ, ಅದು ಚುಚ್ಚುತ್ತೆ. ಅದು ಕೈನ ಕುಯ್ದಾಕ್ಬಿಡುತ್ತೆ. ಸೂಪರ್ ಬ್ರೋ. ನಮ್ಮ ಜನಕ್ಕೆ ಇಷ್ಟ ಆದ್ರೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತಲ್ವಾ? ಹಾವು ಮೀನು ಸೈಕ್ ಆಗಿದೆ ಬ್ರೋ. ಇಡಿಯನಾ? ಅಲ್ಲಿ ಮುಂದೊಂದು ಮೀನು ನೋಡಿ. ಎರಡಿದೆ ಒಟ್ಟಿಗೆ. ಲವರ್ಸ್, ಕಪಲ್ಸ್ ಇದು ನಾನು ಹಿಡ್ದಾಕ್ಬಿಡ್ತೀನಿ. ಯಾಕೆ ಕಪಲ್ಸ್ ಅಲ್ಲಿ ತಪ್ಸ್ಕೊಂಡ್ಬಿಡ್ತಾರ, ಎಲ್ಲ 3 ಹೋಯ್ತಲ್ಲ. ಬನ್ನಿ ಬ್ರೋ, ಪರವಾಗಿಲ್ಲ. ಪ್ರೇಮಿಗಳಿಗೆ ತೊಂದರೆ ಕೊಡಬಾರ್ದು. ನಾನು ಕೇಳೋದೇನಂದ್ರೆ ಬ್ರೋ, ಅದು ಬೇಡ ಬಿಡಿ, ಸಣ್ಣದು ಒಂದ್ ಏಡಿ ಸಿಕ್ಬಿಟ್ರೆ ಅದೊಂದು ಚೆನ್ನಾಗಿರುತ್ತೆ ಬ್ರೋ. ಆದ್ರೆ ಇಲ್ಲಿ ಹಾವು ಮೀನು ನೀವು ನನ್ನ ಬಂದಾಗ ಹೇಳ್ದಲ್ಲ ಇದೇನಾ ಅಂತ, ನೀವು ನೋಡ್ದು ಬಿಟ್ಟೆ ಬ್ರೋ. ನೋಡಿ ನಿಮ್ ಮುಳ್ಳು ಮೀನು. ಅದು ಡೇಂಜರ್ ಬ್ರೋ. ಅದು ಅದ್ರ ಹತ್ರ ತಗೊಳಕೊಂಡ್ರೆ ಎಲ್ಲ ಮುಗಿದೈತದೆ. ಬನ್ನಿ, ಇದೇನು ಬ್ರೋ, ಹಸಿರು ಕಲರ್ ಇದೆ. ಅಲ್ಲ ಬ್ರೋ, ಮುಳ್ಳು ಮೀನು ಇದೆ ಅಲ್ವಾ? ಬ್ರೋ ಏಡಿ ಬ್ರೋ. ನನ್ನ ಮಗಂದು ಬೇಡ ಶಿವಾನಿ ಅಂತ ನಾನು ಇದ್ದೆ, ತಗೊಳಕೊಳ್ತು. ಆದ್ರೆ ಇದಕ್ಕೊಂದು ಕೈ ಮುರಿದೋಗಿದೆ ಬ್ರೋ. 2 ಇದೆ, ಎಲ್ಲಿ ಮುರಿದು? ಇಲ್ಲ, ಇದು ಹೊಸದಾಗಿ ಮುರಿದು ಹುಟ್ಟಿರೋದು, ಕಟ್ಟಾಗಿ ಹೊಸದಾಗಿ ಹುಟ್ಟಿರೋದು. ನೋಡಿ, ಯಾರೋ ಇಲ್ಲಿ ಹಿಂದೆ 2 ಕಾಲು ಹೋಗ್ಬಿಟ್ಟಿದೆ. ಚಿಕ್ಕದು, ತುಂಬಾ ದೊಡ್ಡದಲ್ಲ. ಕಚ್ಬಿಟ್ರೆ ಆಮೇಲೆ ಅಷ್ಟೇ. ಇದನ್ನ ಹಸಿ ತಿಂದ್ಬಿಡ್ತೀನಿ. ಈ ಒಳೆ ಮೀನಲ್ವಾ ಇದು? ಅಲ್ತು ಒಳೆ ಮೀನಂತೆ. ಇದಕ್ಕೇನಂತ ಹೇಳ್ತೀರಾ ಹೇಳಿ ಬ್ರೋ? ಅದಕ್ಕೆ ಏಡಿ ಅಂತ ಅಂತೀವಿ ನಾವು. ನಳ್ಳಿ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆಯಲ್ಲಿ. ಡೆಂಜಿ ಅಂತೀವಿ. ಡೆಂಜಿ ಅಂದ್ರೆ ಇವ್ರು ಬಂದಿರೋದು ಮಂಗಳೂರು ಸೈಡ್ ಅನ್ನು ಫಸ್ಟ್. ಕರೆಕ್ಟ್, ಅದೊಂದು ಕರೆಕ್ಟ್ ಆಗಿ ಹೇಳ್ಬೇಕು. ನಾವು ನಮ್ಮ ಫ್ರೆಂಡ್ ಮನೆಗೆ ಬಂದು ನಾವು ಮಂಗಳೂರು, ಆಯ್ತಾ, ಊರಿಗೆ ಬಂದಿದೀವಿ. ನಮ್ಮ ಫ್ರೆಂಡ್ ಮಂಗಳೂರು ಅವರು. ಫಸ್ಟ್ ಟೈಮ್ ನನ್ನ ತುಂಬಾ ಕಡೆ ಕರೆದಿದ್ದಾರೆ, ಆದ್ರೆ ನಾನು ನಮ್ಮ ಫ್ರೆಂಡ್ ಅವ್ರ ಮನೆಗೆ ಫಸ್ಟ್ ಟೈಮ್ ಬಂದಿರೋದು. ನೋಡಿ, ಅವ್ರ ಪ್ಲೇಸ್ ಅಲ್ಲೇ ಇವಾಗ ನಾವು ವಿಡಿಯೋ ಮಾಡ್ತಿರೋದು. ಇದನ್ನ ಬಿಟ್ಬಿಡೋಣ ಇವಾಗ ಸದ್ಯಕ್ಕೆ ಬ್ರೋ. ಯೂಸ್ ಇಲ್ಲ, ಅದು ಚಿಕ್ಕದಲ್ಲ. ದೊಡ್ಡದಾಗಿ ಸಿಕ್ಕಿದ್ರೆ ಬೆಂಕಿ ಹಾಕೋಣ ತಿನ್ಬೋದಿತ್ತು. ಅದು ಚೆನ್ನಾಗಿರ್ತಿತ್ತು. ಬನ್ನಿ ಬ್ರೋ, ಇದು ಇನ್ನೊಂದು ವಿಷಯ ಗೊತ್ತಾ? ಹೇಳಿ ಬ್ರೋ. ಈ ತುಂಬಾ ಕೋಲ್ಡ್ ಆಗಿರುತ್ತೆ ಗೊತ್ತಾ? ಕೋಲ್ಡ್, ಆ ಮಳೆ ಟೈಮಲ್ಲಿ ಕೋಲ್ಡ್, ಶೀತ, ಕಫ ಎಲ್ಲ ಇರೋರಿಗೆ ಈ ಅದೇ ಏಡಿದೆ ಅಲ್ವಾ, ಅದನ್ನ ಇದ್ ಮಾಡಿದ್ರೆ ಏನೋ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಹೊಳೆಯಲ್ಲಿ ಇನ್ನೇನು ಯಾವ ತರ ಮೀನಿದೆ ಅಂತ ಗೊತ್ತಾಗ್ತಿಲ್ಲ. ಇವಾಗ ಏನ್ ಗೊತ್ತಾ, ಅಂದ್ರೆ ಹೊಂಡ ಕಡೆ ಹೋದ್ರೆ ಇನ್ನ ಸಿಗುತ್ತೆ. ಆಲ್ಮೋಸ್ಟ್ ಇವಾಗ ಎಲ್ಲಾ ಕಡೆ ಇದಾಗಿದೆ ಬ್ರೋ. ಏನು ಹೇಳಿ, ಎಲ್ಲ ಕಡೆ ಅಂತ ಎಲ್ಲ ಕಡೆ ಎಲ್ಲ ನೋಡಿದೀವಿ.
ಈಗ ಒಂದ್ ಸೇಮ್ ನಮ್ ಕಣ್ಣಿಗೆ ಬೀಳಂಗಿರೋದು ಯಾವನ್ ಗೊತ್ತಾ? ಹಾವು. ಇವಾಗ ಹಾವು ಯಾವ ಹಾವು ಇದೆ ಬ್ರೋ ಈ ಕಡೆ? ಹೆಬ್ಬಾವು. ಹೆಬ್ಬವ್ವ ನೋಡಿ ಬ್ರೋ, ತೋರಿಸಿ ಬ್ರೋ, ಅದು ಹಾವು ತರನೇ ಇದೆ. ಇದು ಹೆಬ್ಬಾವಲ್ಲ, ಇದು ಮರದ ಬೇರು. ಮರದ ಬೇರು, ಆದ್ರೆ ನೋಡಕ್ ಹಂಗೆ ಇದೆ ಬ್ರೋ. ಈ ಕಡೆ ಬಿದ್ರೆ ಹೋಯ್ತು ಬ್ರೋ. ಈ ಕಡೆ ಮೀನ್ ಸಿಗ್ತವೆ, ಈ ಕಲ್ಲತ್ರ ಎಲ್ಲ ದೊಡ್ಡ ದೊಡ್ಡ ಮೀನಾ? ದೊಡ್ಡ ಸಿಕ್ಕುವಂಗ. ಫಸ್ಟ್ ನಾವು ಕೇಳ್ಕೊಳ್ಳೋದು ಒಂದು ಏನಂದ್ರೆ ವಿನಂತಿ, ನಮ್ಮ ನದಿ ದೇವತೆ ಹತ್ರ ಸುಮ್ಮನೆ ನಮ್ಮ ಅವರಿಗೆ ವಿಡಿಯೋ ಮಾಡಿ ತೋರಿಸ್ಬೇಕಂತ ಸುಮ್ಮನೆ ನಾವು ಬಂದು ಒಂದು ವಿಡಿಯೋ ಮಾಡ್ತಾ ಇದೀವಿ ಅಷ್ಟೇ. ಅದು ಬಿಟ್ರೆ ಇಲ್ಲಿರೋ ಯಾವುದೇ ಒಂದು ಮೀನುಗಳಿಗೆ, ಒಂದು ಜೀವಿಗಳಿಗೆ ತೊಂದರೆ ಕೊಡ್ಬೇಕಂತ ನಾವು ಮನ್ಸಲ್ಲಿ ಇಲ್ಲ. ಏನ್ ಬ್ರೋ ಸತ್ಯತೇನೆ? ಏನೋ ಚೆನ್ನಾಗಿ ಪ್ಲೇಸ್ ಇದೆ ನೋಡಕಂತ ನಿಮ್ಮ ಒಂದು ಪ್ಲೇಸಿಗೆ ಬಂದಿದೀವಿ. ನಮ್ಮಿಂದ ನಿಮಗೆ ತೊಂದರೆ ಆದ್ರೆ ಕ್ಷಮೆ ಇರಲಿ ಬ್ರೋ. ಒಳ್ಳೆ ಮರಳಿದೆ ಬ್ರೋ, ಈ ಕಡೆ ನೋಡ್ಕೊ ಬನ್ನಿ ಬ್ರೋ. ಆ ಕಡೆ ದೊಡ್ಡ ಮೀನಿದ್ರೆ ಏನೋ ಮಾಡ್ಬೋದು ಅಲ್ವಾ? ದೊಡ್ಡ ಮೀನು ಇಲ್ಲಿ ಸಿಗಲ್ಲ. ನಾಳೆ ಅಲ್ಲಿ ಹೋಗ್ತೀವಲ್ಲ, ನಾಳಂದೇ ಒಂದು ಪ್ಲೇಸು, ಅಲ್ಲಿ ಹೋದ್ರೆ ದೊಡ್ಡ ದೊಡ್ಡ ಮೀನ್ ನೋಡಕ್ ಸಿಗ್ತವೆ. ತುಂಬಾ ದೊಡ್ಡದು, ಒಂದು ಮೀನು 5 ಕೆಜಿ 6 ಕೆಜಿ ಇದೆ. ಹೌದಾ? ಅದು ಬೆಳಿಗ್ಗೆ ಟೈಮ್ ಹೋದ್ರು ನೋಡಕ್ ಸಿಗ್ತದೆ. ದೇವ್ರ ಮೀನು ಅದು. ದೇವ್ರ ಮೀನಾ? ಓ, ಹೋಗುವ ಬ್ರೋ, ನೋಡ್ಕೊಂಡ್ ಬರೋಣಂತೆ. ಮತ್ತೆ ಇನ್ನೊಂದು, ಈ ಮಂಗಳೂರು ಏನಕ್ಕೆ ಬಂದೆ ಅಂದ್ರೆ, ನಾನು ಇಲ್ಲಿ ತುಂಬಾ ವಿಚಿತ್ರವಾಗಿರೋ ಸ್ಟೋರಿಗಳು, ತುಂಬಾ ವಿಚಿತ್ರವಾದ ಪ್ಲೇಸ್ಗಳು ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಅದೇ ಫೇವ್ರೇಟ್ ಬ್ರೋ. ಏನು ಕಪ್ಪೆ ಸಿಕ್ತು. ಕಪ್ಪೆನಾ? ಯಾವುದು? ನೋಡ್ಕೊಡಿ ಬ್ರೋ. ಕಪ್ಪೆನ ಯಾರೋ ಫೋನ್ ಮಾಡಿದ್ರು. ಹಿಂಗೆ ದಾಟ್ಕೊಂಡು ಹೋದ್ರೆ ಸೂಪರ್ ಆಗಿರುತ್ತೆ ಬ್ರೋ. ರೆಡಿನಾ? ಬನ್ನಿ ಬನ್ನಿ. ಏನ್ ಬ್ರೋ ಇದು, ಬೇರೆ ಒಳ್ಳೆ ಹಾವುಗಳ ತರ ಐತೆ ಹಿಂಗೆ ಲೈನ್ ಆಗಿ. ಅಮ್ಮ, ಆದ್ರೂ ನಿಮ್ ಪ್ಲೇಸ್ ಇದೆ ಅಲ್ವಾ, ನಮ್ ಕಾಡಿಗಿಂತ ಭಯಂಕರ ಆಗಿದಲ್ಲ ಬ್ರೋ. ಮರ ನೋಡಿ ಹೆಂಗಿದೆ ಅಂತ. ಮರ ಮಾತ್ರ ಬೆಂಕಿ. ಇದೇ ಮರನಾ ಬ್ರೋ ಹೇಳಿದ್ ನೀವು? ಇದರಲ್ಲಿ ಸ್ಮೆಲ್ ಬರುತ್ತೆ ಇದು ಅಂತ. ಇದೆ. ಅದನ್ನ ಕಿತ್ಬಿಟ್ಟು ಕೆಂಡ ಬರುತ್ತಲ್ಲ, ಅದಕ್ಕೆ ಹಾಕ್ಬಿಟ್ರೆ ಸಕ್ಕದಾಗಿ ಬರುತ್ತೆ. ಧೂಪದ ಬರುತ್ತೆ ಸ್ಮೆಲ್. ಧೂಪ ಮರನ? ಅದು ಅಲ್ಲ, ಧೂಪ ಮರ ಅಲ್ಲ, ಬಟ್ ಧೂಪ ಅಂತ ಎಷ್ಟೋ ಜನ ಇದನ್ನ ಸ್ಕ್ಯಾಮ್ ಮಾಡ್ತಾರೆ. ಧೂಪ ಅಲ್ಲ, ಅದ್ರ ತಮ್ಮ ಅದು ಮರ. ಇದೊಂದು ಮರಿ ಅಡಿ. ಬ್ರೋ ಏನೋ ತಿಂತಿದೆ. ಇದನ್ನ ತಿಂತೀನಿ ಬ್ರೋ, ನಾನು ನಿಜ ತಿಂತೀನಿ ಬ್ರೋ. ಎಲ್ಲಿ ಬ್ರೋ ಅದು? ಎಲೆ ಅಡಿಯಲ್ಲಿದೆ ನೋಡಿ. ಇಲ್ಲ ಹಿಡಿದು ಪಕ್ಕನ ಎಸ್ಕೇಪ್ ಆಯ್ತು. ಈಗ ಅಲ್ಲೇ ಇದೆ. ಎಲ್ಲರಿಗೆ ನಾನು ಹೇಳೋದು ಏನ್ ಗೊತ್ತಾ, ಆವಾಗ ನಾನು ಮೀನ್ ತಿಂದೆ. ಇಲ್ಲಿ ನನ್ನ ತಿನ್ನೋದು ತೋರಿಸ್ಬಿಟ್ಟು ಬನ್ನಿ ಬ್ರೋ. ಆವಾಗ ನಾನೊಂದು ಮೀನು ತಿನ್ನಕ್ ಹೋಗಿ ತಿಂದಿಲ್ಲ. ನಮಗ್ ಕಚ್ಚದೈತಲ್ಲ ಬ್ರೋ, ಇದು ಕೈನ ಕಚ್ಚದೈತೆ ಬ್ರೋ. ಇಷ್ಟೆಲ್ಲ ಸಾಹಸ ಮಾಡಿದ್ಮೇಲೆ ಬ್ರೋ ಇರು ಇನ್ನ ಸೂಪ್ ಮಾಡ್ತೀನಿ ನಾನು ಇವಾಗ. ನನ್ನ ಕೈ ಕಚ್ಚಿಬಿಡ್ತು ಬ್ರೋ ಇದು. ಅದು ಕಚ್ಚಿದ್ರೆ ನೀವು ಅದಕ್ಕೆ ಕಚ್ಚಂತೆ. ಇಲ್ಲ, ತಿಂದ್ಬಿಡ್ತೀನಿ ಇದನ್ನ. ತಿಂದ್ಬಿಡ್ತೀನಿ ಬ್ರೋ. ಆದ್ರೆ ಇದು ತಿಂದ್ರೆ ಒಳ್ಳೇದಂತ ಹೇಳ್ತಾರೆ. ಹಂಗೆ ನಾನು ಈಸಿಯಾಗಿ ನನ್ನ ಬಾಯಿ ಹೋಗ್ಬಿಡು ಪಕ್ಕಂದ. ನಾನು ಏನ್ ಮಾಡಲ್ಲ. ಹೊಟ್ಟೆ ಹೋಗ್ಬಿಟ್ಟು ಕಚ್ಚಿಬಿಟ್ರೆ ಆಮೇಲೆ ಬಾಯಿ ಗೊತ್ತಿಲ್ಲ ಇದು. ವಿಡಿಯೋ ಮಾಡ್ಕೊಳ್ಳಿ ಕರೆಕ್ಟಾಗಿ. ಇದು ನಾನು ಕಚ್ಚಿಬಿಡ್ತೀನಿ, ನಾನು ಕಚ್ಚಿ ತಿಂತೀನಿ ನಾನು. ಕಾಮಿಡಿ ಮಾಡೋಕ್ಕಾಗಿ ಹಂಗಿರಿ ಕಾಮಿಡಿ ಸರಿ. ಕಾಮಿಡಿ ಮಾಡಕ್ ಹೋಗ್ಬಿಟ್ಟು ನನ್ ಮಗಂದು ಹಚ್ಚಿತು. ತೆಗಿರಿ ಅದನ್ನ. ಬರೋ ಹೋಯ್ತು ಬ್ರೋ ಬಾಯಿ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರಲ್ಲ. ನನ್ನ ತುಟಿನ ಮಾತ್ರ ಇದು ಏಡಿ ಕಚ್ಚಿ ಗಾಯ ಮಾಡಕ್ ಬಿಡ್ತು. ಬಾಯಿಗೆ ಹಾಕಿದೆ, ತೊಂದ್ರೆ ಇಲ್ಲ ಆಯ್ತಾ.
ನಮ್ಮ ಬಿಟ್ಟು ಬಿಡೋಣ. ಆದ್ರೆ ಕಚ್ಚಿದ ಇದೇ ಇದು, ಇದನ್ನ ಬಿಡಲ್ಲ. ಇಂಥದ್ನೆಲ್ಲ ಸಾರು ಚಟ್ನಿ ತಿನ್ನಲ್ಲ, ಕಚ್ಚಿ ತಪ್ಪಿಗೆ ಅದನ್ನ ಬಿಡಲ್ಲ ಬ್ರೋ. ಇನ್ನೊಂದು ವಿಷಯ ಜನರಿಗೆ ಹೇಳೋಣ ಬನ್ನಿ ಬ್ರೋ. ಬ್ರೋ ಹೇಳಿ ಬ್ರೋ. ನಮ್ ತರ ಯಾರು ಇರ ಬರೋದನ್ನ ಬಾಯಿಗೆ ಹಾಕಕ್ ಹೋಗ್ಬೇಡಿ. ಹಾಕೋಗ್ಬಿಟ್ರೆ ಈ ತರನೇ ಬಾಯಿಲೆಲ್ಲ ಕಚ್ಬಿಟ್ಟು ಗಾಯ ಆಗೋಯ್ತದೆ. ಸುಮ್ಮನೆ ಕಾಮಿಡಿ ಮಾಡಕ್ ಹೋಗ್ಬೇಡಿ, ಸೀರಿಯಸ್ ಆಗೋಯ್ತು. ಒಂದು ಗಾಯನೇ ಮಾಡ್ಬಿಡ್ದು ಸಣ್ಣ ಮರಿ, ಬಿಟ್ಬಿಡೋಣ. ತಪ್ಪೇ ನೋಡಿ ಬ್ರೋ ಅದು. ಅದು ನೀರಲ್ಲಿ ತಾನೆ, ಅದು ನೀರಿಂದ ತಾನೆ ಬರೋದು. ಕ್ಯಾಮರಾ ತರಬೇಕಿತ್ತು. ಹೌದಾ, ಚೆನ್ನಾಗಿತ್ತಲ್ಲ, ಶೂಟ್ ಮಾಡ್ಬೋದಿತ್ತು. ಬನ್ನಿ. ಇದು ಮೀನ್ನ ಎಲ್ಲ ಶೂಟ್ ಮಾಡೋದಿತ್ತು ಬ್ರೋ, ಚೆನ್ನಾಗಿ ವಿಡಿಯೋ ಮಾಡೋದಿತ್ತು. ಆದ್ರೆ ಬ್ರೋ ಇಲ್ಲಿ ತೋರಿಸಿ ಬ್ರೋ, ಕಾಣ್ತೈತಾ? ಕಾಣ್ತಿದೆ. ಹಾಗಾಗಿದ್ದು ಚೆನ್ನಾಗಿ ಆಗೈತಾ? ಕಾಣ್ತಿದೆ. ಚೆನ್ನಾಗಿ ಆಗೈತಾ? ರಕ್ತನೇ ಬರ್ತಿದೆ. ಇಲ್ಲ ನೋಡಿ ದೊಡ್ಡ ಮೀನು. ಹೌದಾ? ನಾವು ಹಂಗೆ ನಡ್ಕೊಂಡು ಅಲ್ಲೆಲ್ಲ ಸುತ್ತಾಡ್ಕೊಂಡು ಬರುವಾಗ ಈ ಒಂದು ವಿಚಿತ್ರವಾದ ಒಂದು ಗಿಡ, ಇದು ಒಂದು ಸ್ಟೈಟಿಗೆ ಒಂದು 6 ಅಡಿ 7 ಅಡಿ ಬೆಳಿಬೋದಲ್ಲ ಬ್ರೋ? ಬೆಳೆಯುತ್ತೆ. ಮರನೇ ಆಗುತ್ತಾ? ಮರ ಆಗಲ್ಲ, ಗಿಡ. ಇದು ಗಿಡ. ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಗಿಡ ಯಾವ ರೀತಿಲಿ ಒಂದು ಫುಲ್ ಎಲ್ಲ ಎಲೆಗಳಿಗೆ ಮುಚ್ಕೊಂಡಿದೆ ಅಂತ. ಇದೊಂಥರ ನೀವು ಮುಟ್ಟಿದ್ರೆ ಮುನಿ ಆ ಒಂದು ಗಿಡ ನೋಡ್ಬೋದು. ಅದೇ ತರ ಸೇಮ್ ಇದು ನೋಡಕ್ಕೆ ಆತರ ಇಲ್ಲ, ಆದ್ರೂ ಸೇಮ್ ಅದರ ಒಂದು ಜಾತಿಯ ಸೇರ್ಪಟ್ಟದ ಒಂದು ಗಿಡ ಇದು. ಅಂದ್ರೆ ನೈಟ್ ಟೈಮಲ್ಲಿ ಹಿಂಗೆ ಮುಚ್ಕೊಳ್ಳುತ್ತೆ. ಮುಟ್ಟಿದ್ರೆ ಮುನಿ ಅನ್ನೋದನ್ನ ನಾವು ಒಂದ್ಸಾರಿ ಬೆಳಿಗ್ಗೆ ಮುಟ್ಟಿದ್ರು ಮುಚ್ಕೋಬಿಡುತ್ತೆ, ರಾತ್ರಿ ಆದ್ರೂ ನೋಡಿ ಇಲ್ಲಿ ಸೇಮ್ ಇಲ್ಲಿದೆ ಮುಟ್ಟಿದ್ರೆ ಮುನಿ ಅಲ್ವಾ? ಆದ್ರೆ ಇದು ಯಾವ ತರ ಅಂದ್ರೆ ನೈಟ್ ಟೈಮಲ್ಲಿ ನಿದ್ದೆ ಮಾಡ್ತದೆ, ನೋಡ್ತಾ ಇರ್ಬೋದು. ಫುಲ್ ಎಲ್ಲೆಲ್ಲ ಹಿಂಗೆ ಮುಚ್ಕೊಂಡಿದೆ. ಅದೇ ಬೆಳಗ್ಗೆ ಬಂದು ನೋಡಿದ್ರೆ ಫುಲ್ ಎಲ್ಲ ಓಪನ್ ಆಗಿರುತ್ತೆ. ಈ ತರ ಗಿಡನೆಲ್ಲ ಯಾರು ನೋಡಿದಿರಾ ಅಂತ ಹೇಳಿ ಕಮೆಂಟ್ ಮಾಡಿ. ಏನು ಬ್ರೋ ಕರೆಕ್ಟ್ ನಿಮ್ ಪ್ರಕಾರ ಏನು ಅಂತ ಸ್ವಲ್ಪ ಮಾಹಿತಿ ಹೇಳಿ ಬ್ರೋ. ನಾವ್ ಅದನ್ನ ತುರಿಗೆ ಎಲ್ಲ ಶುರು ಆಗುತ್ತಲ್ಲ, ಅದಕ್ಕೆ ಮೆಡಿಸಿನ್ ಆಗಿ ಯೂಸ್ ಮಾಡ್ತೀವಿ ಗಿಡನ. ಹೌದಾ? ಮತ್ತೇನಿದೆ ಬೆನಿಫಿಟ್? ಅದೇ ಒಂದೇ ಬೆನಿಫಿಟ್. ತುಂಬಾ ವಿಶೇಷವಾದ ನೋಡಿ, ಯಾವ ಎಲೆಗಳು ಆತರ ಇಲ್ಲ. ನಮ್ಮ ಮುಟ್ಟಿದ್ರೆ ಮುನಿ ಮತ್ತೆ ಈ ಒಂದು ಜಾತಿಯ ಒಂದು ಗಿಡನೇ ರಾತ್ರಿ ಟೈಮ್ ಅಲ್ಲಿ ಮುಚ್ಕೊಳ್ಳುತ್ತೆ ಅಲ್ವಾ? ಅದು ಮುಟ್ಟಿದ್ರೆ ಮಾತ್ರ ಇದಾಗದಲ್ಲ. ಹೌದು, ಇದು ರಾತ್ರಿ ನೈಟ್ ಅದು ನಾವು ನಿದ್ದೆ ಮಾಡೋಕೆ ಹೆಂಗ್ ಬೆಳೆಸಿದ್ವಿ ಆತರ ಏನ್ ಹೆಸರು ಬ್ರೋ ನೀವು ಮಂಗಳೂರಲ್ಲಿ ಇದಕ್ಕೆ ಏನಂತ ಕರೀತೀರಾ? ಆನೆ ತುಜಂಕ್ ಅಂತೀವಿ. ಆನೆ ತುಜಂಕ್. ಆನೆ ತುಜಂಕ್. ಆನೆ ತುಜನ್ ಅಂತನಾ? ಹಂಗಂದ್ರೆ ಅರ್ಥ ಏನು ಬ್ರೋ? ಅಂದ್ರೆ ಆನೆಗೆ ಏನಾದ್ರು ತುರ್ಸಕ್ ಶುರು ಆದ್ರೂ ಇನ್ನು ಹಚ್ಚಿದ್ರೆ ಕಡಿಮೆ ಆಗುತ್ತೆ ಅಂತ. ಓ, ಆತರ ಬೆನಿಫಿಟ್. ತುಂಬಾ ಚೆನ್ನಾಗಿದೆ ಇದು. ಎಲೆ ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ. ಬೆಳಿಗ್ಗೆ ಹೊತ್ತು ಓಪನ್ ಆಗುತ್ತೆ ಅಲ್ವಾ? ಸೂಪರ್. ನೋಡಿದ್ರ ಯಾರಾದ್ರೂ ನಿಮ್ಗೆ ಇದು ಈ ಗಿಡದ ಬಗ್ಗೆ ಮಾಹಿತಿ ಮುಂಚೆನೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನನ್ಗೆ ಗೊತ್ತು ಅಂತ. ಇವಾಗ ನನ್ಗೆ ನೀವು ಹೇಳಿದ್ಮೇಲೆ ಗೊತ್ತಾಯ್ತು ಇದ್ರ ಬಗ್ಗೆ. ಅಂದ್ರೆ ಆಮೇಲೆ ಯಾವ ಊರಲ್ಲಿ ಏನೇನ್ ಯೂಸ್ ಮಾಡ್ತಾರೆ ಅಂತ ನಮ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹೌದು, ಈ ಎಲೆನ ನೀವು ಯಾವ ಹೆಸರು ಅಂದ್ರೆ ಈ ಗಿಡನ ನೀವು ಯಾವ ಹೆಸರಿಂದ ಕರಿತೀರಾ? ಇದು ಒಂದು ಮೆಡಿಸನ್ ಅಂತೆ. ಮನುಷ್ಯರಿಗೆ ಪ್ರಾಣಿಗಳಿಗೆ ತುರಿಕೆ ಆದಾಗ ಇದನ್ನ ಯೂಸ್ ಮಾಡೋದು. ಯಾವ ತರ ಎಲೆನ ಕಿತ್ಬಿಟ್ಟು ಉಜ್ಜೋದು, ಎಲ್ಲಿ ತುರಿಗೆ ಶುರು ಆಗುತ್ತೆ ಅಲ್ಲಿ ಉಜ್ಜಿದ್ರೆ ಸರಿ ಆಗುತ್ತೆ. ಆಯ್ತಾ? ನಮ್ಮ ಮುಖ ಸ್ವಲ್ಪ ತೋರಿಸಿ ಬ್ರೋ. ಗೊತ್ತಾಗಿದೆ ಅಲ್ವಾ? ಇಂಥ ವಿಶೇಷವಾದ ಒಂದು ಗಿಡಗಳ ಬಗ್ಗೆ ನಿಮ್ಗೆ ಮಾಹಿತಿ ನಾವು ಕೊಡ್ತೀವಿ, ಕಾಡಿನಲ್ಲಿ ಸಿಗುವುದು ತಿಳಿಸಿಕೊಡ್ತೀವಿ. ಬನ್ನಿ ಇವಾಗ ಹೋಗೋಣ ಮುಂದೆ. ನಾಳೆ ಬೆಳಿಗ್ಗೆ ಚೆನ್ನಾಗಿ ವಿಡಿಯೋ ಮಾಡೋಣ. ನೈಟ್ ಆಗಿ ಒಂದು ವಿಡಿಯೋ ಮಾಡೋಣ ಅಂತ ಒಂದು ಪ್ಲಾನ್ ಅಲ್ಲಿ ಮಾಡ್ದೋ ವಿಡಿಯೋ. ಎಲ್ಲರೂ ಖುಷಿಯಾಗಿರುತ್ತೆ ಅನ್ಕೊಂಡಿದೀವಿ. ಬನ್ನಿ ಮುಂದೆ ಹೋಗೋ, ಮತ್ತೆ ಸಿಗುವ. ಮೆಮೊರಿ ಫುಲ್ ಆಗ್ಬಿಟ್ಟಿದೆ ಆಲ್ರೆಡಿ. ಇದು ನಮ್ದು ಫ್ರೆಂಡ್ ಅವ್ರದ್ದು ಒಂದು ಅಡಿಕೆ ತೋಟ ಅಂತಾನೆ ಹೇಳ್ಬೋದು. ಎಷ್ಟು ಸೂಪರ್ ಆಗಿ ಕಾಣ್ತಾ ಇದೆ ನೋಡ್ತಾ ಇರ್ಬೋದು ಕತ್ಲೆಯಲ್ಲಿ. ಎಷ್ಟಿದೆ ಬ್ರೋ ಇದು ಅಡಿಕೆ ಮರ ನಿಮ್ಮ ಹತ್ರ? ಅದೇ ಒಂದು 200 ಇಂದ 250 ಮರಗಳಿದೆ. ಸೂಪರ್ ಬ್ರೋ. ಹೆಂಗ್ ಕಾಣ್ತಾ ಇದೆ ಅಂದ್ರೆ ಬ್ಯೂಟಿ. ಬನ್ನಿ ಹೆಂಗೆ ತೋರ್ಸ್ಕೊಂಡ್ ಬನ್ನಿ ಬ್ರೋ. 200 ಇಂದ 250 ಮರ ಇದೆ. ಮತ್ತೆ ಇನ್ನೇನ್ ಬೆಳೆದಿರ? ಇದು ಕೂಳೆಗೆಣಸು, ಮರಗೆಣಸು ಬೆಳೆದಿದ್ದಾರೆ. ನಿಮ್ಗೆ ನೈಟ್ ಅಲ್ಲಿ ಏನಕ್ಕೆ ತೋರಿಸ್ತಾ ಇದೀವಿ ಅಂದ್ರೆ ಇಲ್ಲಿ ಈ ಪ್ಲೇಸ್ ಅಲ್ಲಿ ನೈಟ್ ಅಲ್ಲಿ ತುಂಬಾ ಮಸ್ತಾಗಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಬ್ರೋ. ಇದೊಂದು ತೋರಿಸ್ಬಿಡಿ ಬ್ರೋ. ನಿಮ್ಮ ಒಂದು ಕಡಿಮೆ 100 kg ಇರ್ಬೋದು ಬ್ರೋ. ಇದು ಏಲಕ್ಕಿ ಬಾಳೆಹಣ್ಣಲ್ಲ ಬ್ರೋ? ಅದರ ಹೆಸರಲ್ಲಿ ಆಗುತ್ತೆ, ಬೆಳಿತೀವಿ ಅಷ್ಟೇ. ಇದು ಏಲಕ್ಕಿ ಬಾಳೆಹಣ್ಣು. ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತೀನಿ ನಿಮಗೆ. ಯಾರಿಗಾದ್ರೂ ಪೈಲ್ಸ್ ಪ್ರಾಬ್ಲಮ್ ಇದ್ದಾಗ
ಇದನ್ನ ಸೇವನೆ ಮಾಡ್ತಾ ಇದ್ರೆ ತುಂಬಾ ಜನರಿಗೆ ಅಂದ್ರೆ ಹೈ ಲೆವೆಲ್ ಅಲ್ಲ, ಇವಾಗ ನಾರ್ಮಲ್ ಆಗಿ ಸ್ಟಾರ್ಟ್ ಆಗ್ತದಲ್ಲ, ಅವ್ರು ಡೈಲಿ ಈ ಒಂದು ಏಲಕ್ಕಿ ಬಾಳೆಹಣ್ಣ ಎರಡೆರಡು ತಿಂತಾ ಇದ್ರೆ ಅವರ ಒಂದು ಪೈಲ್ಸ್ ಪ್ರಾಬ್ಲಮ್ ಅನ್ನೋದು ತುಂಬಾ ಕಡಿಮೆ ಹಾಕೊಂಡು ಬರುತ್ತೆ. ತುಂಬಾ ತಂಪಾಗಿ ಇಟ್ಕೊಳ್ಳುತ್ತೆ ಈ ಒಂದು ಏಲಕ್ಕಿ ಬಾಳೆಹಣ್ಣು. ಈ ಏಲಕ್ಕಿ ಬಾಳೆಹಣ್ಣ ತುಂಬಾ ತಿಂದಷ್ಟು ಆರೋಗ್ಯಕ್ಕೆ ಒಳ್ಳೇದು, ಗೊತ್ತಾ? ನಮ್ಗೆ ಗೊತ್ತಿರೋ ಪ್ರಕಾರ ಏಲಕ್ಕಿ ಮುಂದೊಂದಿದೆ ನೋಡಿ, ಮುಂದೆ ತುಂಬಾ ಒಳ್ಳೇದು ಪೈಲ್ಸ್ಗೆ. ಇದು ಮಸ್ತಾಗಿದೆ. ಇದು ಬಂದು ನಮ್ಮ ಸ್ನೇಹಿತರು ಏನಕ್ಕೆ ಬೆಳೆಸಿದ್ದಾರೆ ಅಂದ್ರೆ ಸ್ವಂತ ಅವರ ಒಂದು ಯೂಸಿಗೆ ಅಲ್ಲ ಬ್ರೋ, ಮಾರಾಟಕ್ಕೆ ಇಲ್ಲ ತಾನೆ? ಮಾರಾಟಕ್ಕೆ ಏನಿಲ್ಲ, ಸೂಪರ್ ಆಗಿದೆ. ನಮ್ಮ ಮನೆಗೆ ಎಷ್ಟು ಕಷ್ಟ. ಮತ್ತೆ ಈ ಬಾಳೆ ಮರದಲ್ಲಿ ಇನ್ನೊಂದು ಟ್ರಿಕ್ ಏನಂದ್ರೆ, ಬನ್ನಿ ಬ್ರೋ ತೋರಿಸಿ ಬ್ರೋ, ಈ ಬುಡನ ಇಲ್ಲಿ ಲಾಸ್ಟ್ಗೆ ಕಟ್ ಮಾಡಿಬಿಟ್ಟು, ಯಾರಿಗಾದ್ರೂ ಈ ಸ್ಟೋನ್ ಇರುತ್ತೆ ಅಲ್ವಾ, ಕಿಡ್ನಿಯಲ್ಲಿ ಕಲ್ಲಿದ್ದಾಗ ಇದನ್ನ ಫುಲ್ ಕಟ್ ಮಾಡಿ ಅದನ್ನ ಫುಲ್ಲು ಅಲ್ಲಿ ರೌಂಡ್ ಆಗಿ ಕೆಳಗೆ ಎಷ್ಟು ತನಕ ಕೊರೆದು ಬಿಟ್ಟು ಅದ್ರಲ್ಲಿ ಒಂದು ಪ್ಲಾಸ್ಟಿಕ್ ಕಟ್ಟಿದ್ರೆ ನೀರು ಬರುತ್ತೆ. ಅದನ್ನ ಬೆಳಗ್ಗೆ ಎದ್ದು ಸೇವನೆ ಮಾಡಿದ್ರೆ ಕಲ್ಲು ಏನೇ ಇದ್ರು ಆಚೆ ಬರುತ್ತೆ ಅಂತ ತುಂಬಾ ಜನ ಹೇಳಿದ್ದಾರೆ, ಆಯ್ತಾ? ನೀವು ಟ್ರೈ ಮಾಡ್ಬೋದು. ತುಂಬಾ ಯೂಸ್ಗಳಿದೆ. ನಮ್ಮ ಅಲ್ಲೇ ಇರುವ ಕೆಲವು ತುಂಬಾ ಮೆಡಿಸಿನ್ ಸಿಗುತ್ತೆ. ತುಂಬಾ ಜನರು ನಂಬಲ್ಲ, ಆದ್ರೆ ನಿಜವಾಗ್ಲೂ ಸತ್ಯವಾಗ್ಲೂ ಎಲ್ಲ ಯೂಸ್ ಆಗುತ್ತೆ. ಬ್ರೋ ನಿಮ್ದು ಇಟ್ಟಿಗೆ ಬಗ್ಗೆ ಸ್ವಲ್ಪ ಮಾತಾಡೋಣ. ಮತ್ತೆ ಇನ್ನೊಂದಂದ್ರೆ, ಇದು ಅಡಿಕೆ ಮರದ ಒಂದು ಸಿಪ್ಪೆ ಅಂತಾನೆ ಇಟ್ಕೊಳ್ಳಿ, ಅದರ ಒಂದು ಎಲೆ. ಇದನ್ನ ತುಂಬಾ ಇವಾಗಿನ ಒಂದು ಇದ್ರಲ್ಲಿ ಮುಂಚೆಯಿಂದನೂ ನಾವೆಲ್ಲ ಇದನ್ನ ಯೂಸ್ ಮಾಡ್ತೀವಿ ಊಟ ಮಾಡಕ್ಕೆ. ತುಂಬಾ ಯೂಸಿಂಗ್ ಇದು. ಅಂದ್ರೆ ಇದ್ರಲ್ಲಿ ಕೂಡ ಮೆಡಿಸಿನ್ ಅಂಶಗಳಿದಾವೆ ಅಂತ ನಿಮ್ಗೆ ಗೊತ್ತಿರೋ ಪ್ರಕಾರ ಹೇಳಿ ಬ್ರೋ, ಏನ್ ಮೆಡಿಸಿನ್ ಅಂತ? ಆರೋಗ್ಯಕ್ಕೆ ಒಳ್ಳೇದು ಇದ್ರಲ್ಲಿ ಊಟ ಮಾಡಿದ್ರೆ. ಓಕೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಇದರಿಂದ ನಾನು ಒಂದು ರೀಲ್ಸ್ ಅಲ್ಲಿ ನೋಡಿದ್ದು, ತಮಿಳ್ನಾಡಲ್ಲಿ ಒಬ್ರು ಮೆಡಿಸಿನ್ ಬಗ್ಗೆ ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾರೆ. ಅವ್ರು ಹೇಳಿದೇನಂದ್ರೆ, ಈ ಡೆಲಿವರಿ ಅಂದ್ರೆ ನಾರ್ಮಲ್ ಆಗಿ ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಅವರಿಗೆ ಈ ತಟ್ಟೆಯಲ್ಲಿ ಒಂದು ರಸ ಬರುತ್ತೆ. ಅಂದ್ರೆ ಇದು ನೀರಲ್ಲಿ ಹಾಕಿ ಇಟ್ಟಾಗ ಏನಾಗುತ್ತೆ, ಇದು ಫುಲ್ ಇದಾಗ್ಬಿಟ್ಟು ಒಂಥರ ರಸ ಬರುತ್ತೆ. ಈ ಲೋಳಿ ಸಾರ ಇದೆ ಅಲ್ವಾ, ಸೇಮ್ ಅದೇ ತರ ಬರುತ್ತೆ. ಆ ರಸನ ಅವ್ರಿಗೆ ಡೈಲಿ ಕೊಡ್ತಾ ಇದ್ರೆ ನಾರ್ಮಲ್ ಡೆಲಿವರಿ ಆಗೋ ಚಾನ್ಸ್ ಇರ್ಬೋದು ಅಂತ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಒಂದು ವಿಡಿಯೋದಲ್ಲಿ. ಆದ್ರೆ ಇವಾಗ ತುಂಬಾ ಜನರಿಗೆ ಇನ್ನೊಂದು ಮಕ್ಕಳಾಗಲ್ಲ ಅನ್ನೋರಿಗೆ, ನಮಗೆ ಆತರ ಒಂದು ಸಮಸ್ಯೆ ಇರೋರಿಗೆಲ್ಲ ಇದರ ಒಂದು ಸಿಪ್ಪೆ ಇದೆ, ಈ ಸಿಪ್ಪೆ ಅಲ್ವಾ, ಇದರಲ್ಲಿ ಬರೋ ಒಂದು ರಸನ ಡೈಲಿ ಸೇವನೆ ಮಾಡ್ತಾ ಇದ್ರೆ, ಇದನ್ನ ನೀರ್ಗೆ ಹಾಕಿ ಇಟ್ಟುಬಿಟ್ಟು ಅದರ ಒಂದು ಇದನ್ನ ಸೇವನೆ ಮಾಡ್ತಾ ಇದ್ರೆ ಮಕ್ಕಳು ಆಗದವರಿಗೆ ಮಕ್ಕಳಾಗೋ ಚಾನ್ಸ್ ಇದೆ. ಮತ್ತೆ ನಾರ್ಮಲ್ ಡೆಲಿವರಿನೂ ಸಮೇತ ನೀಟಾಗಿ ಆಗುತ್ತೆ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ತುಂಬಾ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ತೆಂಗಿನ ಮರ ಅಂತೆ, ಅಡಿಕೆ ಮರದ ಸಿಪ್ಪೆಯಲ್ಲಿ ಅಷ್ಟೊಂದು ಬೆನಿಫಿಟ್ ಇದೆ ಅಂತ ತುಂಬಾ ಮಾಹಿತಿ ಅವ್ರು ಕೊಟ್ಟಿದ್ರು, ಆಯ್ತಾ? ಅದು ಕನ್ಫರ್ಮ್ ಅಂತ ತುಂಬಾ ಜನ ನಮ್ಮ ಕಡೆನೂ ಕೇಳುವಾಗಲ್ಲ ಅದು ಸತ್ಯ ಅಂತ ಹೇಳಿದ್ರು, ಆಯ್ತಾ? ಎಲ್ಲಾ ಕಡೆನೂ ಇದನ್ನ ಆಗಿನ ಕಾಲದಲ್ಲಿ ಆತರ ಒಂದು ಮೆಡಿಸಿನ್ ಇದ್ರಲ್ಲಿ ಇತ್ತು. ಇವಾಗನು ಯೂಸ್ ಆಗುತ್ತೆ, ಅಂದ್ರೆ ಯಾರು ನಂಬಲ್ಲ, ಯಾರು ಯೂಸ್ ಮಾಡಲ್ಲ. ಈಗಿನ ಕಾಲದ ಜನರಿಗೆ ಏನಂದ್ರೆ, ಒಂದೇ ದಿನದಲ್ಲಿ ಬೇಗ ಆಗ್ಬಿಡ್ಬೇಕು ಏನೇ ಆದ್ರೂ. ತಾಳ್ಮೆ ಅನ್ನೋದು ಯಾರಿಗಿಲ್ಲ ಬ್ರೋ. ನನ್ನ ಪ್ರಕಾರ ಏನೇ ಆದ್ರೂ ಇವತ್ತೇ ಮದುವೆ ಆಗ್ಬೇಕು, ನಾಳೆನೇ ಮಕ್ಳಾಗ್ಬೇಕು, ಆತರ ಯೋಚನೆ ಮಾಡೋರು ತುಂಬಾ. ಅಂದ್ರೆ ನಾನು ಎಕ್ಸಾಂಪಲ್ ಹೇಳ್ತಾ ಇದೀನಿ ಮಕ್ಳ ಬಗ್ಗೆ. ಅದು ಆಗಲ್ಲ, ಯಾವನಿಗೂ ಆಗಲ್ಲ. ಅದ್ರ ನಾನು ಹೇಳೋದು, ಯಾವುದೇ ಒಂದು ಕೆಲಸದಲ್ಲಿ ಅರ್ಜೆಂಟ್ ಆಗಿ ಆಗ್ಬಿಡ್ಬೇಕು, ಅವಸರ. ಅಂದ್ರೆ ನಿಧಾನವಾಗಿ. ಇದರಿಂದ ಎಷ್ಟು ಬೆನಿಫಿಟ್ ಇದೆ ಅಂದ್ರೆ ತಿಳ್ಕೊಂಡ್ರೆ ತುಂಬಾ ಬೆನಿಫಿಟ್ ಇದೆ. ಇದು ತುಂಬಾ ಒಂದು ಮೆಡಿಸಿನಿಗೆ ಸೇರ್ಕೊಳ್ಳುತ್ತೆ. ಈ ಒಂದು ತೆಂಗಿನ ಮರದ ಅಥವಾ ಅಡಿಕೆ ಮರದ ಒಂದು ನಾವು ಪಾಳೆ ಅಂತೀವಿ, ಓಕೆನಾ? ಮತ್ತೆ ಇನ್ನೊಂದು ವಿಷಯ ಅಂದ್ರೆ, ಇದು ಅಡಿಕೆ ಮರ ಆದ್ರೂ ಸರಿನೇ, ಈ ತೆಂಗಿನ ಮರ ಆದ್ರೂ ಸರಿನೇ, ಎಲ್ಲದಕ್ಕೂ ಯೂಸ್ ಆಗುವಂತ ಒಂದು ಮರಗಳು. ಏನಕ್ಕಂದ್ರೆ ಇದರ ಒಂದು ಬುಡ ಇದೆ ಅಲ್ವಾ, ಇದರಿಂದ ಒಂದು ಮನೆ ಮಾಡ್ಬೋದು, ಒಂದು ಗೋಡೆ ಮಾಡ್ಬೋದು, ಒಂದು ಬೇಲಿ ಹಾಕ್ಬೋದು. ಇದರಿಂದ ಏನೇ ಬೇಕಾದ್ರೂ ಯೂಸ್ ಮಾಡ್ಬೋದು, ತೆಂಗಿನ ಮರದಷ್ಟೇ. ಮತ್ತೆ ಇದು ಒಣಗೋಗಿದ್ಮೇಲೆ ವೇಸ್ಟ್ ಅಂತ ಯಾವುದೇ ಇಲ್ಲ. ಅದ್ರ ಎಲೆಯಿಂದ ಏನಾದ್ರೂ ನಾವು ಬೆಂಕಿ ಹಾಕೋಬಹುದು, ಮನೆಗೆ ಒಂದು ಒಲೆ ಹಚ್ಚಕ್ಕೆ, ಸ್ನಾನ ಮಾಡಕ್ಕೆ ನೀರು ಇಡ್ಬೋದು. ಅದ್ರ ಅಡಿಕೆನ ಯೂಸ್ ಮಾಡ್ಬೋದು. ಪ್ರತಿಯೊಂದು ಬೇರಿಂದ ಹಿಡಿದು ಅದರ ಒಂದು ಎಲೆ, ಅದ್ರ ಸಿಪ್ಪೆ ಯಾವುದು ವೇಸ್ಟ್ ಅಂತ ಆಗಲ್ಲ. ಎಲ್ಲ ಮನುಷ್ಯರಿಗೆ ಯೂಸ್ ಆಗುವಂತ ಮರ ಒಂದು ತೆಂಗಿನ ಮರ ಮತ್ತೆ ಇದೊಂದು ಅಡಿಕೆ ಮರ ಅಂತಾನೆ ಹೇಳ್ಬೋದು. ಮನುಷ್ಯನ ಲೈಫಲ್ಲಿ ತುಂಬಾ ಸಹಾಯ ಆಗುವಂತ ಒಂದು ಮರಗಳು. ಯಾರಾದ್ರೂ ಬೆಳೆಸ್ಬೇಕಂದ್ರೆ ಅವ್ರ ಮನೆಯಲ್ಲಿ ಈ ತರ ಮರಗಳು ಬೆಳೆಸ್ಕೊಳ್ಳಿ. ಅಂದ್ರೆ ಹಳ್ಳಿಯವರಿಗೆ ಸೂಪರ್ ಆಗಿ ವರ್ಕೌಟ್ ಆಗುತ್ತೆ. ಸಿಟಿಲಿ ಇರೋರಿಗೆ ಅಲ್ಲಿ ನಿಜವಾಗ್ಲೂ ಮಣ್ಣನ್ನೇ ಮೆಟ್ಟಕ್ ಆಗಲ್ಲ. ಅಂದ್ರೆ ಮಣ್ಣನ್ನೆಲ್ಲ ಗಾರೆ ಹಾಕಿ ಕಾಂಕ್ರೀಟ್ ಹಾಕ್ಬಿಟ್ಟವ್ರೆ, ಎಲ್ಲ ಕಡೆನೂ ಕಾಂಕ್ರೀಟೇ ಇರುತ್ತೆ. ಈ ತರ ನಮ್ಮ ಫ್ರೆಂಡ್ ತರ ಈ ತರ ಜಾಗ ಜಮೀನು ಇರೋರೆಲ್ಲ ತೆಂಗಿನ ಮರ, ಅಡಿಕೆ ಮರನ ತುಂಬಾ ಬಳಸಿ. ಏನಕ್ಕಂದ್ರೆ ತುಂಬಾ ಯೂಸ್ ಇದೆ, ಆಯ್ತಾ? ಧನ್ಯವಾದಗಳು. ಏನಕ್ಕಂದ್ರೆ ಆಮೇಲೆ ಅದು ಆಲೆ ಅಂದ್ರಲ್ಲ, ಅದ್ರ ನಮ್ಮ ಮಲೆನಾಡು ಸೈಡ್ ಮತ್ತೆ ನಮ್ಮ ಮಂಗಳೂರು ಸೈಡ್ ಈ ಕೆಲ್ಸಕ್ಕೆ ಹೋಗೋರೆಲ್ಲ ಟೋಪಿಯಾಗಿ ಯೂಸ್ ಮಾಡ್ಕೊಂತಾರೆ. ಟೋಪಿ ಅದು ಇದೆ. ಮಳೆ ಬಂದಾಗಲ್ಲ
ಮತ್ತೆ ನಾವು ಇನ್ನೊಂದ್ ಏನಂದ್ರೆ ಇದರಿಂದ ಇನ್ನೊಂದು ಬೆನಿಫಿಟ್ ಏನ್ ಗೊತ್ತು ಮಾಡ್ತಿದ್ದೋ, ಕ್ರಿಕೆಟ್ ಆಡುವ ಟೈಮಲ್ಲೆಲ್ಲ ಇದನ್ನ ಹಿಂಗೆ ಇಲ್ಲಿ ಕಟ್ ಮಾಡ್ಕೊಳ್ಳೋದು, ಕಾಲಿಗೆ ಹಿಂಗ್ ಹಾಕೊಳ್ಳೋದು, ಸುತ್ಕೊಳ್ಳೋದು. ಅದು ಮಾಡ್ತೀವಿ. ಮತ್ತೆ ನಾನು ಚಿಕ್ಕವರಿದ್ದಾಗ ಅದ್ರಲ್ಲಿ ಕೂರ್ಸ್ಕೊಂಡು ಎಲ್ಕೊಂಡು ಹಾ ಹೋಗ್ತೀವಿ. ಹೌದು, ಇದನ್ನೆಲ್ಲ ತೆಗೆದು ಬಿಡೋದು, ಗಾಡಿ ಅವ್ರಿಗೆ ಕೂತ್ಕೊಳ್ಳೋದಲ್ವಾ, ನಾವ್ ಹಂಗೆ ಮಾಡ್ತಿದ್ದವ್ರು. ಹಿಂಗೆ ಇಟ್ಕೊಂಡು ಕೂರ್ಸ್ಬಿಟ್ಟು ಎಳ್ಕೊಂಡು ಹೋಗೋದು. ಸಕಲಾಗಿ ಇರ್ತ ಒಂದು ಸ್ಕೂಲ್ ಅನ್ನೋದಕ್ಕಿಂತ ಒಂದು ಬಾಲ್ಯದ ಲೈಫಲ್ಲಿ ನಾವ್ ಆಡ್ತಿದ್ದ ಆಟಗಳೆಲ್ಲ ಇದ್ರಲ್ಲಿ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ಲೈಫ್ ಅಷ್ಟೇ ಇಷ್ಟಿರುವಾಗ ಅದು ಒಂದು ಅದ್ರದ್ದು ಇದೇ ಬೇರೆ, ಅದನ್ನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಇವಾಗ ನೋಡಿ ನಮ್ಮ ಲೈಫಲ್ಲಿ ಮನೆಯಲ್ಲಿ ಪ್ರಾಬ್ಲಮ್ಮು ಎಲ್ಲ ಇರುತ್ತೆ ನಾರ್ಮಲ್ ಆಗಿ. ಅಂದ್ರೆ ಲೈಫಲ್ಲಿ ನಾವು ಒಂದು ವಿಷಯ ಏನ್ ಹೇಳಕ್ ಬರ್ತೀನಿ ಅಂದ್ರೆ, ನಮ್ಮ ಇಷ್ಟಪಟ್ಟು ವಿಡಿಯೋ ನೋಡೋವರಿಗೆ, ಜೀವನದಲ್ಲಿ ನೀವು ಏನೇ ದುಡೀರಿ, ಏನೇ ತಗೊಳ್ಳಿ, ಏನೇ ಮಾಡಿ, ಅದು ಒಂದಲ್ಲ ಒಂದ್ ಟೈಮು ನೀವು ತಗೊಂಡಿರೋ ವಸ್ತಾಗ್ಲಿ, ನೀವು ತಗೊಂಡಿರೋ ಬಟ್ಟೆ ಆಗ್ಲಿ, ಬಟ್ಟೆ ಬೇಡ, ಗಾಡಿ, ಮನೆ, ದುಡ್ಡು, ಹಣಕಾಸು ಏನೇ ಮಾಡಿಟ್ರು, ಚಿನ್ನ ಹೊಡಿ, ಆದ್ರೆ ನೀವು ಸತ್ತಿದ್ಮೇಲೆ ಅದು ಇನ್ನೊಬ್ರು ಮಾತ್ರ ಬಳಸಕ್ ಸಾಧ್ಯ. ನೀವು ಸತ್ಮೇಲೆ ಅದನ್ನೆಲ್ಲ ಕಟ್ಟಿ ಹೊತ್ಕೊಂಡು ಹೋಗಿ ಚಾನ್ಸೇ ಇಲ್ಲ. ಇರೋ ತನಕ ಲೈಫ್ನ ನೀವು ಏನು ಇಷ್ಟಪಟ್ಟಿದಿರೋ, ಯಾವ ತರ ಬದುಕ್ಬೇಕು ಅನ್ಕೊಂಡಿರೋ ಆ ತರ ಬದುಕ್ಬಿಡಿ. ನೀವು ಏನೇ ಕಷ್ಟಪಟ್ಟು ಏನನ್ನ ಸೇವ್ ಮಾಡಿ ಇಟ್ಕೊಂಡ್ರು, ಸತ್ಮೇಲೆ ಒಂದು ಆ ವಸ್ತು ಯಾವ್ದಾದ್ರು ಮೂಲೆಯಲ್ಲಿ ಹಾಕಿ ಇಟ್ಟಿರ್ತಾರೆ ನಮ್ಮ ಮನೆಯಲ್ಲಿ, ಇಲ್ಲಾಂದ್ರೆ ಆ ವಸ್ತುನ ಬೇರೆ ಯಾರಾದ್ರೂ ಯೂಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾ ಆದ್ರೂ ಅಷ್ಟೇ, ಫೋನ್ನ 24 ಗಂಟೆ ಫೋನ್ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಆದ್ರೆ ಲೈಫಲ್ಲಿ ಅದನ್ನ ಒಂದಲ್ಲ ಒಂದು ಟೈಮ್ ಆ ಫೋನು ಇರಲ್ಲ ಏನಾದ್ರು. ಆಯ್ತಾ, ಮತ್ತೆ ಸಿಗುವ. ಆಯ್ತಾ, ಸುತ್ತ ಇರೋ ಒಂದು ಪರಿಸರನ ರೌಂಡ್ ಹೊಡ್ಕೊಂಡು ಹಂಗೆ ಬಂದು ಇವಾಗ ಮಲಗೋ ಪ್ಲೇಸ್ ತೋರ್ಸೋಣ ಬನ್ನಿ ಬ್ರೋ, ತೋರ್ಸಿ. ಇದೇ ನಮ್ಮ ಹಾಸನ ಮಲಗುವಂತ ಒಂದು ಜಾಗ. ಇದು ಏನ್ ಬ್ರೋ, ಇದು ಮೇಲೆ, ಇದು ಮನೆ ಮೇಲೆ ಟೆರೆಸ್ ಮೇಲೆ ಮಲಗ್ತಾ ಇದೀವಿ. ಏನಕ್ಕಾದ್ರೆ ಅಂತ ಒಂದು ಒಳ್ಳೆ ವ್ಯೂ, ಒಳ್ಳೆ ಸೌಂಡು, ಒಳ್ಳೆ ತಿಂಗಳ ಬೆಳಕು ಇಷ್ಟು ಸೂಪರ್ ಆಗಿದೆ ಅಂದ್ರೆ ನೋಡ್ತಾ ಇರ್ಬೋದು. ಸುತ್ತಮುತ್ತ ಕಾಡು, ಅಂದ್ರೆ ಕಾಡಲ್ಲ, ಇವರು ಒಂದು ತೋಟ, ಈ ಕಡೆ ತೋಟ, ಈ ಕಡೆ ಕಾಡು. ಈ ಒಂದು ಇದ್ರಲ್ಲಿ ಮಲಗಕ್ಕೆ ಎಷ್ಟು ಒಂದು ಖುಷಿ ಆಗುತ್ತೆ ಅಂದ್ರೆ, ನಾನು ಒಳಗೆ ಮಲಗಕ್ಕೆ ಹೇಳಿದ್ರು ಬೇಡ, ಇಲ್ಲೇ ಮಲಗ್ತೀವಿ ಅಂತ ಹೇಳಿ ಇಲ್ಲೇ ಮಲಗ್ತಾ ಇದೀವಿ. ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ. ಲೈಟ್ ಅಲ್ಲಿ ಬೇರೆ ಚಾರ್ಜರ್ ಇಲ್ಲ. ನಾಳೆ ಬೆಳಿಗ್ಗೆ ಸಿಗುವ ನೀಟಾಗಿ, ನಾಳೆ ಬೆಳಿಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀವಿ. ಆಯ್ತಾ, ಬನ್ನಿ ಸಿಗುವ. ಎಲ್ಲರೂ ಗುಡ್ ನೈಟ್, ಶುಭರಾತ್ರಿ. ನೆಮ್ಮದಿಯಾಗಿ ನಿದ್ದೆ ಮಾಡಿ. ಭೂಮಿಲಿ ಇರೋದು ಒಂದೇ ಒಂದು ವಿಷಯ ಏನಂದ್ರೆ, ನೆಮ್ಮದಿ ಅನ್ನೋ ಒಂದು ವಿಷಯ ಏನಂದ್ರೆ ನಿದ್ದೆ. ಏನ್ ಬ್ರೋ, ಬನ್ನಿ.